ಬಸ್ತಿ ತೋಟದ ಧರ್ಮನಗರಿಯ ಶ್ರೀ ಮಧ್ಯವಾದಿ ದೇವ ಶ್ರೀ 108ನೇ ಭಗವಾನ್ ಆದಿನಾಥ್ ತೀರ್ಥಂಕರ ಜೀನ ಮಂದಿರದಲ್ಲಿ ನವೆಂಬರ್ 11ರಿಂದ 3 ದಿನಗಳ ಕಾರ್ಯಕ್ರಮ ಜರುಗಲಿದೆ. ಕಾರ್ಯಕ್ರಮದಲ್ಲಿ ಶಾಸಕರು, ಅಧಿಕಾರಿಗಳು, ಧುರೀಣರು, ಧರ್ಮಗುರುಗಳು ಭಾಗಿಯಾಗಲಿದ್ದಾರೆ. ಮುಗಳಕೋಡ ಬಸ್ತಿ ತೋಟದ ಧರ್ಮನಗರಿಯ ಶ್ರೀ ಮಧ್ಯವಾದಿ ದೇವ ಶ್ರೀ 108ನೇ ಭಗವಾನ್ ಆದಿನಾಥ್ ತೀರ್ಥಂಕರರ ಜೀನ ಮಂದಿರದಲ್ಲಿ ಇದೇ ನವೆಂಬರ್ 11ರಿಂದ 13ರವರೆಗೆ 3 ದಿನಗಳ ಪರ್ಯಂತ ಅಷ್ಟನಿಕ ಮಹಾಪರ್ವದಲ್ಲಿ ಷೋಡಶಕಾರನ ಹಾಗೂ ದಶಲಕ್ಷಣ ವಿವಿಧ ನೋಂಪಿ ವ್ರತ ಉದ್ಯಾಪನೆಗಳು ಜರುಗಲಿವೆ. 3 ದಿನಗಳ ಕಾಲ ನಡೆಯಲಿರುವ ಈ ಕಾರ್ಯಕ್ರಮದಲ್ಲಿ ಶಾಸಕರು, ರಾಜಕೀಯ ಧುರೀಣರು, ಅಧಿಕಾರಿಗಳು ಹಾಗೂ ಮುಗಳಕೋಡ್ ಸೇರಿದಂತೆ ವಿವಿಧ ಗ್ರಾಮಗಳಿಂದ ಜೀನ ಬಂಧುಗಳು ಆಗಮಿಸಲಿದ್ದಾರೆ. ಪ್ರಥಮ ದಿನವಾದ ಮಂಗಳವಾರ ದಿನಾಂಕ 11ರಂದು ನೋಂಪಿ ವ್ರತ ಉದ್ಯಾಪನೆ ಮಾಂಗಲಿಕ ಕಾರ್ಯಕ್ರಮಗಳು ಜರುಗಲಿವೆ. ಈ ಕಾರ್ಯಕ್ರಮವನ್ನು ಜ್ಯೋತಿ ಪ್ರಜ್ವಲನೆ ಮಾಡುವ ಮೂಲಕ ರಾಯಬಾಗ್ ಪಟ್ಟಣದ ರಾಜಕೀಯ ಧುರೀಣರಾದ ಶ್ರೀ ಶಿವರಾಜ್ ಪಾಟೀಲ್ ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬೆಳಗಾವಿ ದಕ್ಷಿಣ ಭಾಗದ ಶಾಸಕ ಶ್ರೀ ಅಭಯ್ ಪಾಟೀಲ್ ಹಾಗೂ ಬೆಳಗಾವಿ ಮಾಜಿ ಶಾಸಕ ಸಂಜಯ್ ಪಾಟೀಲ್ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಸಿದ್ದು ಪಿ ಹುಲ್ಲೋಳಿ, ಉಪವಿಭಾಗಾಧಿಕಾರಿಗಳು ಜಮಖಂಡಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಡಾಕ್ಟರ್ ಸಿಬಿ ಕುಲ್ಗೋಡ್, ಡಾಕ್ಟರ್ ಎಂಎಸ್ ಕೊಪ್ಪತ್, ತಾಲೂಕು ವೈದ್ಯಾಧಿಕಾರಿಗಳು ಗೋಕಾಕ್, ಡಾಕ್ಟರ್ ಬಂಡು ಎಸ್ ಬಾಬನ್ನವರ್, ಶ್ರೀ ಎಪಿ ಚೌಗ್ಲಾ, ಎಸಿಎಫ್ ಅರಣ್ಯಾಧಿಕಾರಿಗಳು ಜಮಖಂಡಿ, ಬಿಎ ಮೇಕನ್ಮರ್ಡಿ, ಬಿಎ ದೇಸಾಯಿ, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ವಿಜಯಪುರ್, ಬಾಹುಬಲಿ ಪರಮ್ಗೊಂಡ್, ಕೆಜಿಎ ಸದಸ್ಯರು ಬೆಂಗಳೂರು, ಡಿಸಿ ಸದಲ್ಗಿ ಅಧ್ಯಕ್ಷರು ಅರಿಹಂತ್ ಚಾರಿಟೇಬಲ್ ಭಾಗವಹಿಸಲಿದ್ದಾರೆ. ಪ್ರಥಮದಲ್ಲಿ ಇಂದ್ರ ಪ್ರತಿಷ್ಠಾ, ಕಂಕಣ ಬಂಧನ, ಧ್ವಜಾರೋಹಣ, ಮಂಟಪ ಉದ್ಘಾಟನೆ, ಮಂಗಲ ಕುಂಭ ತರುವುದು, ಪಂಚಾಮೃತಾಭಿಷೇಕ, ಮಹಾಶಾಂತಿ, ಮಂತ್ರ ಷೋಡಶಕಾರನ, ನೋಡುಪ ಉದ್ಯಾಪನೆ ಹಾಗೂ ಸಪ್ತಮಿ ನೋಡುಪ ಉದ್ಯಾಪನೆ ಮಂಗಲಮಯ ಪ್ರವಚನ ನೆರವೇರಲಿದೆ. ಬಳಿಕ ನಡೆಯಲಿರುವ ಧರ್ಮಸಭೆಯ ದಿವ್ಯ ಸಾನ್ನಿಧ್ಯವನ್ನು ಸ್ವಸ್ತಿ ಶ್ರೀ ಜೀನಸೇನ ಭಟ್ಟಾರಕ ಪಟ್ಟಾಚಾರ್ಯ ಮಹಾಸ್ವಾಮೀಜಿ ನಾಂದಿನಿ ಮಠ ವಹಿಸಲಿದ್ದಾರೆ. ಆಗಮಿಸುವ ಎಲ್ಲ ಕುಲ ಬಾಂಧವರಿಗೂ ಹಾಗೂ ಸರ್ವಧರ್ಮೀಯರಿಗೂ ಎಲ್ಲ ಮೂಲ ಸೌಕರ್ಯಗಳ ವ್ಯವಸ್ಥೆ ಮಾಡಲಾಗಿದ್ದು, ಈ ಎಲ್ಲ ಕಾರ್ಯಕ್ರಮಗಳಿಗೂ ಜೈನ ಸಮಾಜದ ಬಂಧುಗಳು ಸೇರಿದಂತೆ ಸರ್ವಧರ್ಮದ ಎಲ್ಲ ಬಂಧುಗಳು ಭಾಗವಹಿಸಬೇಕೆಂದು ಬಸ್ತಿ ತೋಟದ ಧರ್ಮನಗರಿ ಜೀನ ಕುಲ ಬಾಂಧವರು ಈ ಮೂಲಕ ಕೇಳಿಕೊಂಡಿದ್ದಾರೆ. ನಮ್ಮ ಬಸದಿಯಲ್ಲಿ 1008 ಆದಿನಾಥ ಜೀನ ಮಂದಿರ ಮುಗಳಕೋಡ, ಇಲ್ಲಿ ಲೋಪಿ ಉದಾಪನೆಗಳು ಮಾಡುತ್ತಿದೆ. ಇದನ್ನು ತೆಗೆದಿದೆ 11, 12, 13, 21 ಮತ್ತು ಉದಾಪನೆ 3 ದಿವಸ ಕಾರ್ಯಕ್ರಮಗಳು ಇಲ್ಲಿ ನಡೆಯುತ್ತಿದೆ. ಈ ದಿವಸ ಕಾರ್ಯಕ್ರಮ ಇರ್ತದೆ. 100 ಜನ ಆ ಪೂಜೆಯನ್ನು ಮುಂಜಾನೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೆ ಪೂಜೆ ಕೊಟ್ಟು ಬೆಳಗುವುದು ಪೂಜೆ ಎಲ್ಲ ಮಾಡಿ ಹಾಂ ಎಲ್ಲ ಅವ್ರಿಗೆ ಏನು ತರಗತಿ ಅವು ಏನೇನು ಯಾಕಂದ್ರೆ ಕಡಿಮೆ ಅಂದರೆ ಒಬ್ಬೊಬ್ರಿಗೆ ಏನಾಯ್ತು 500ರಿಂದ 600 ತೆಂಗಿನ ಅಂತ ಒಂದು 100 ಜನ ಇದ್ದಾರೆ. ಅವ್ರಿಗೆ ಮಾಡುವ ಮಂತ್ರ ತಂತ್ರಗಳು ಒಂದೊಂದು ಬೀಜಾಕ್ಷರದ ಪ್ರತಿ ದಿವಸ ಬೀಜಾಕ್ಷರಗಳ ಓದಬೇಕು. ಆ ಬೀಜಾಕ್ಷರಕ್ಕೆ ಒಂದು ಕಾಯಿ ಏರಿಸ್ಬೇಕು. ದೇವರು ಅದು ಬಹಳ ಮುಖ್ಯವಾದ ಕಾರ್ಯಕ್ರಮ. ನಾವು ಸಂಜಯ್ ಲಕ್ಷ್ಮಣ ಬಾಬನ್, ರಾಜೇಶ್ ಧನ್ಪಾಲ್ ಬಾಬನ್. ಕಾರ್ಯಕ್ರಮ ಅಂದ್ರೆ ಸರ್ ಇದು ದಶಲಕ್ಷಣ ಮತ್ತು ಸೋಳಾಕಾರ, ದಶಲಕ್ಷಣ ಲೋಪಿ 16 ವರ್ಷ ಲೋಪಿ ಮುಗಿದ ತಕ್ಷಣ ಒಂದು ವಿಜ್ಞಾಪನ ಕಾರ್ಯಕ್ರಮ 3 ದಿವಸದ ವಿಜ್ಞಾಪನ ಕಾರ್ಯಕ್ರಮ ಇಟ್ಕೊಂಡು ಹಾಂ ಜೈನ ಮುನಿಗಳು ಬಂದಿದ್ದಾರೆ. ಈಗಾಗಲೇ ಮಾತಾಜಿಯವರು ಮತ್ತು ಮುನಿ ಮಹಾರಾಜರೆಲ್ಲ ಬಂದಿದ್ದಾರೆ. ಎಲ್ಲ 3 ದಿವಸ ಒಳಗೆ 11, 12, 13 ತಾರೀಕಿನವರೆಗೂ ಕಾರ್ಯಕ್ರಮ ಎಲ್ಲ
ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.